ಓಕೆ, ಮೆಣಸು ರಸ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀರಿ ನಾವು. ತುಂಬ ಜೀರ್ಣ ಆಗೋದಕ್ಕೆ ಈ ರಸಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನೇನು ಹಾಕ್ತೀನಿ ನೋಡಿ ನಾನು. ಟೊಮೊಟೊ ಇದೆ, ಒಂದು ನಾಟಿ ಟೊಮೊಟೊ, ನಾಟಿ ಕರಿಬೇವು ಸೊಪ್ಪಿದೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ನಾನು. ಜೀರಿಗೆ ತುಂಬ ಇಂಪಾರ್ಟೆಂಟ್ ಪದಾರ್ಥ ರಸಮ್ಗೆ, ಜೀರಿಗೆ, ಮೆಣಸು, ಕರಿಮೆಣಸು, ಇದೇ ನಮಗೆ ರಸಕ್ಕೆ ಒಳ್ಳೆ ಪುಷ್ಟಿ ಕೊಡೋದು ಆ ಟೇಸ್ಟ್ಗೆ. ಮೆಣಸು ನೋಡಿ, ಮೆಣಸನ್ನು ತೊಗೊಂಡೆ, ಮೆಂತ್ಯನ ತೊಗೊಂಡಿದ್ದೀನಿ ನಾನು. ಆಮೇಲೆ ಮೆಣಸಿನ್ಕಾಯಿ, ಒಂದು ಒಣಮೆಣ್ಸಿನ್ಕಾಯಿ ಒಂದು 6-7, ಮತ್ತು ಮೇನ್ ಬೆಳ್ಳುಳ್ಳಿ ನೋಡಿ. ಬೆಳ್ಳುಳ್ಳಿಯನ್ನು ಬಿಡಿಸ್ಬಾರ್ದು, ಇದನ್ನು ಜಜ್ಜಿಬಿಟ್ಟು ಹಾಗೆ ಹಾಕಬೇಕು. ಇಷ್ಟು ಬಳಸಿ ಮತ್ತು ಹುಣಸೆ ಹಣ್ಣನ್ನು ನಾನು ನೆನೆಸ್ಕೊಂಡಿದ್ದೀನಿ ನೋಡ್ಬೋದು ನೀವು. ನೀರಲ್ಲಿ ನೆನೆಸಿದ್ದೀನಿ. ಎಷ್ಟು ಜನಕ್ಕೆ ಅಂದರೆ ಒಂದು 4 ಜನಕ್ಕಷ್ಟೇ, ಜಾಸ್ತಿ ದೊಡ್ಡ ಫ್ಯಾಮಿಲಿಗಲ್ಲ. ಒಂದು ವಿಭಕ್ತ ಕುಟುಂಬ, ಗಂಡ ಹೆಂಡತಿ, ಒಂದು 2 ಮಕ್ಕಳಿದ್ರೆ ಇಷ್ಟು ರಸಮ್ ಆಗುತ್ತೆ. ಒಂದು 4-5 ಲೋಟ ಆಗುತ್ತೆ ಅಷ್ಟೇ. ಓಕೆ, ಅದು ಸ್ಟೆಪ್ಸನ್ನು ಫಾಲೋ ಮಾಡ್ತೀನಿ ನೋಡಿ. ನಾನು ಗ್ಯಾಸು ಅಂಟಿಸಿದ್ದೀನಿ, ಅದ್ರ ಮೇಲೆ ಒಂದು ಬಾಂಡೆ ಇಟ್ಟಿದ್ದೀನಿ. ಏನೇನು ಹುರ್ಕೊತೀನಿ ಅಂತ ನೋಡ್ತಾ ಇದ್ದೀನಿ ಸ್ನೇಹಿತರೆ. ಜೀರಿಗೆ ಹಾಕ್ತಾ ಇದ್ದೀನಿ ನಾನು ಕಾದಿರೋ ಬಾಣಲಿಯಲ್ಲಿ. ಆಮೇಲೆ ಅದಕ್ಕೆ ನಾನು ಮೆಣಸು ತೋರಿಸಿದ್ನಲ್ಲ, ಕರಿಮೆಣಸು, ಅದನ್ನು ತೊಗೊಂಡಿದ್ದೀನಿ. ಮತ್ತು ಮೆಂತ್ಯ, ಅದನ್ನೆಲ್ಲ ನಾನು ಸೇರಿಸ್ತಾ ಇದ್ದೀನಿ ನೋಡಿ. ಅದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಬೇಕು. ಪ್ಲಸ್ ಕರಿಬೇವು ಸೊಪ್ಪನ್ನು ಕೂಡ. ಇಷ್ಟು ಪದಾರ್ಥಗಳನ್ನು ಫಸ್ಟು ಸಣ್ಣ ಉರಿಯಲ್ಲಿ ಅದನ್ನು ಸ್ವಲ್ಪ, ಅಷ್ಟೊಂದು ಹೆವಿ ರೋಸ್ಟ್ ಇಲ್ಲ, ಸಿಂಪಲ್ ರೋಸ್ಟ್ ಆಗಂಗೆ ಮಾಡ್ಕೊಬೇಕು. ಅದನ್ನು ನೋಡ್ತಾ ಇರಿ ಹಾಗೆ ಯಾವ ರೀತಿ ಅದನ್ನು ರೋಸ್ಟ್ ಮಾಡ್ತೀನಿ ಅಂತ. ಸ್ನೇಹಿತರೆ, ಈ ರೀತಿ ಸಣ್ಣ ಉರಿಯಲ್ಲಿ, ಬೇಕಾದ್ರೆ ಉರಿಯನ್ನು ತೋರಿಸ್ತೀನಿ ನಿಮ್ಗೆ ನಾನು ನೋಡಿ. ಸಣ್ಣ ಉರಿಯಲ್ಲಿ ನಾನು ಒಂದು ಬಾಂಡೆಯಲ್ಲಿ ಜೀರಿಗೆ ಹಾಕಿದ್ದೀನಿ, ಮೆಣಸು ಹಾಕಿದ್ದೀನಿ, ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಮತ್ತು ಮೆಂತ್ಯ, ಇಷ್ಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಅದನ್ನು ಉರಿತಾ ಇದ್ದೀನಿ ನಾನು. ಇದನ್ನು ಆಮೇಲೆ ಮಿಕ್ಸಿಗೆ ಆಡಿಸ್ಕೊಬೇಕಾಗುತ್ತೆ. ಮಿಕ್ಸಿಗೆ ಆಡಿಸ್ಬೇಕು ಇದೆಲ್ಲ ರೋಸ್ಟ್ ಆದಮೇಲೆ. ಸ್ನೇಹಿತರೆ ನೋಡಿ, ಇದು ಒಂದು ಕಂದು ಬಣ್ಣಕ್ಕೆ ಬಂದಿದೆ ನೋಡಿ. ಕರಿಬೇವು, ಮೆಣಸು, ಇದೆಲ್ಲ ಒಂದು ಕಂದು ಬಣ್ಣಕ್ಕೆ ಬಂದಿದೆ. ಇದನ್ನು ನಾನು ಈಗ ಪೌಡರ್ ಮಾಡ್ಕೊತೀನಿ ನೋಡ್ತಾರೆ. ಸ್ವಲ್ಪ ಹಳೆ ಕಾಲಕ್ಕೆ ಹೋಗೋಣ ಸ್ನೇಹಿತರೆ. ಹಳೆ ಕಾಲ ನಮ್ಗೆ ಗೊತ್ತಿದೆಯಲ್ಲ, ಪೌಡರನ್ನೆಲ್ಲ ಯಾವುದೇ ಥರ ಮಿಕ್ಸಿಯನ್ನು ಬಳಸದೆ ಮಾಡ್ತಾರಲ್ಲ, ಆ ಕಾಲಕ್ಕೆ ಹೋಗಿ ನಾನು ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ. ಈಗ ನೋಡಿ, ಕಲರ್ ಫುಲ್ ಬ್ರೌನ್ ಆಗಿದೆ ಜೀರಿಗೆ ಮತ್ತು ಮೆಂತ್ಯ ಎಲ್ಲ. ಇದನ್ನು ಪೌಡ್ರ್ ಮಾಡ್ಕೊಳಕ್ಕೆ ನಾನು ಈ ಥರ ಒಂದು ನೋಡ್ಬೋದು. ಇದನ್ನು ಪೌಡರ್ ಮಾಡಿ ಆಮೇಲೆ ನಿಮಗೆ ನಾನು ತೋರಿಸ್ತೀನಿ. ಸಿಂಪಲ್ಲು ಸ್ನೇಹಿತರೆ. ಇದರಲ್ಲೆಲ್ಲ ಮೆಣಸಿದೆ, ಕರಿಮೆಣಸು, ಜೀರಿಗೆ ಇದೆ, ಮೆಂತ್ಯ ಇದೆ, ಮತ್ತು ಕರಿಬೇವು ಕೂಡ ನಾನು ಬಾಣಲೆಯಲ್ಲಿ ರೋಸ್ಟ್ ಮಾಡಿರೋದು ಹಾಗೆ ಇದೆ. ಸ್ನೇಹಿತರೆ, ಒಂದು ಕಡೆ ಪೌಡರ್ ರೆಡಿ ಆಗ್ತಾಯಿದೆ, ಮತ್ತೊಂದು ಕಡೆ ಟೊಮಾಟೊವನ್ನು ನಾನು ಈ ರೀತಿ ನೀರಲ್ಲಿ ಅದನ್ನು ಸ್ಮ್ಯಾಶ್ ಮಾಡೋದಂತಾರಲ್ಲ, ನುಣ್ಣಿಗೆ ಅದನ್ನು ಹಿಚಕಿ ಆ ರಸಮ್ಮು ಮತ್ತು ಟೊಮಾಟೊ ಒಗ್ರಾಗಿರಬೇಕು, ಸಿಪ್ಪೆ ಥರ. ಇದೊಂದು ಪ್ರೊಸೆಸ್ಸು. ಇಲ್ಲಿ ನೋಡಿ, ಎಣ್ಣೆ ಕಾದಿದೆಯಲ್ಲ, ನಾನು ಇದಕ್ಕೆ ಸಾಸಿವೆಯನ್ನು ಹಾಕಿ ನೋಡ್ಬೋದು ನೀವು. ಓಕೆ, ಸಾಸಿವೆ ಬಿದ್ದಿದೆ. ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದಲ್ವ, ಆ ಒಣಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ನೋಡಿ. ಒಂದು 6 ಒಣಮೆಣ್ಸಿನ್ಕಾಯನ್ನು ಸೇರಿಸಿದ್ದೀನಿ ನಾನು. ಸ್ನೇಹಿತರೆ ನೋಡಿ, ನಾನು ಬೆಳ್ಳುಳ್ಳಿ ತೊಗೊಂಡಿದ್ದಲ್ಲ, ಇದನ್ನು ಬಿಡಿಸ್ಬಾರ್ದು, ಹಾಗೆ ಅದನ್ನು ಜಜ್ಜಿದ್ದೀನಿ. ಅದನ್ನು ಕೂಡ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ಟೊಮೆಟೊವನ್ನು ರೆಡಿ ಮಾಡ್ಕೊಂಡಿದ್ದಲ್ಲ, ಅದನ್ನು ಆ ಒಗ್ಗರಣೆಯಲ್ಲಿ ಸೇರಿಸ್ತಾ ಇದ್ದೀನಿ. ಓಕೆ, ನೀರು ಕುದಿ ಬರ್ತಾ ಇದೆ ನೋಡಿ. ಆ ನೀರು ಕುದಿ ಬರೋದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ ನೋಡಿ, ಅಷ್ಟು. ಇದಕ್ಕೆ ಕಲ್ಲುಪ್ಪನ್ನು ಬೆರೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡೋಣ, ನಾನು ಅದು ಕಲ್ಲುಪ್ಪು ಸೇರಿಸ್ತೀನಿ. ಪ್ರೋಸೆಸ್ ಹೀಗೆ ನಡೀತಾ ಇದೆ ನೋಡಿ. ನಾನು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಬೇಕು, ಇಲ್ಲಾಂದರೆ ಉಪ್ಪು ರೋಸ್ ಬಂದುಬಿಡುತ್ತೆ ನೋಡಿ. ಇಷ್ಟು ಉಪ್ಪನ್ನು ಒಂದು 4-5 ಗ್ಲಾಸ್ ರಸಮ್ಗೆ ನಾನು ಸೇರಿಸ್ತಾ ಇದ್ದೀನಿ ನೋಡಿ.
ರಸಮ್ಮು ಚೆನ್ನಾಗಿ ಕುದಿ ಬರ್ತಾ ಇದೆ. ಕುದಿ ಬರಬೇಕು, ಯಾಕಂದರೆ ಆ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ ಇರುತ್ತಲ್ವ, ಅದೆಲ್ಲ ಪೂರ್ತಿ ಆ ಕುದಿಯಲ್ಲಿ ಅದರ ಒಂದು ಘಾಟೆಲ್ಲ ಹೋಗಬೇಕು. ಈಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೆಲ್ಲ ಪೌಡ್ರು, ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು. ನೋಡಿದ್ರ? ವಾ, ಎಕ್ಸಲೆಂಟ್. ನೋಡಿ, ನಾನು ಮಾಡಿಟ್ಟಿರ್ತಕ್ಕಂಥ ಇದು ಕರಿಬೇವು, ಆಮೇಲೆ ಕರಿಮೆಣಸು, ಆಮೇಲೆ ಮೆಂತ್ಯ ಮತ್ತು ಜೀರಿಗೆ, ಈ ಪೌಡರನ್ನು ಸೇರಿಸಿದ ಮೇಲೆ ಈ ರೀತಿಯ ರಸಮ್ ತನ್ನ ಕಲರನ್ನು ಬಿಟ್ಕೊತಾ ಇದೆ. ಉಪ್ಪು ಹಾಕಿದ್ದೀನಿ. ಇದಕ್ಕೆ ಈಗ ಹುಣಸೆಹಣ್ಣು ರಸವನ್ನು ಸೇರಿಸ್ಬೇಕು, ನೋಡ್ತಾ ಇದೆ ಹಾಗೆ. ಸ್ನೇಹಿತರೆ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ನಾನು ಹುಣಸೆಹಣ್ಣು ರಸವನ್ನು ಸೇರಿಸ್ತೀನಿ ನೋಡಿ. ಇದಕ್ಕೆ ಇದು ಭಾಳ ಖಾರನೆಲ್ಲ ಹೊಡೆದಾಕುತ್ತೆ. ವಾ ವಾ, ರಸಮ್ ಒಂದು 90% ರೆಡಿ ಆಯಿತು. ಸ್ನೇಹಿತರೆ, ರಸಮ್ ಸಾಂಬಾರು ಥರ ಇದ್ರೆ ಆಗಲ್ವಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಹಾಗೆ. ಓಕೆ, ಈಗ ಇದು ಪಕ್ಕ ರಸಮ್ ಥರ ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಆಯಿತು. ಇದು ನಾಟಿ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ತಾಯಿದ್ದೀನಿ. ವಾ ವಾ, ಸೂಪರ್. ನೋಡ್ತಾ ಇರಿ, ಕುದಿ ಬರುತ್ತೆ ನೋಡಿ, ಕುದಿ ಬರ್ತಾ ಇದೆ ರಸಮ್ಮು. ಆಮೇಲೆ ಇದು ಟೇಸ್ಟ್ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ. ಜಸ್ಟ್ 10 ನಿಮಿಷದಲ್ಲಿ ರಸಮ್ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ. ಪದಾರ್ಥಗಳು ಹೆಚ್ಚು ಕಡಿಮೆ ಆದರೆ ಟೇಸ್ಟ್ ಕೆಟ್ಟೋಗುತ್ತೆ. ನಾರ್ಮಲ್ಲಾಗಿ ಬಳಸಿ ಸ್ನೇಹಿತರೆ. ನೋಡಿ, ಘಾಟ್ ಬರ್ತಾ ಇದೆ ಅಂದರೆ ರಸಮ್ಮು ಚೆನ್ನಾಗಿ ಆಗ್ತಾಯಿದೆ ಅಂತ ಅರ್ಥ. ನೋಡ್ಬೋದು ನೀವು, ಟೊಮೊಟೊ ಮೇಲೆ ತೇಳ್ತಾ ಇದೆ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಊಟ ಆದಮೇಲೆ ರಸಮನ್ನು ಕುಡಿಯೋದು ನಮಗೆ ಅಭ್ಯಾಸ, ಜೀರ್ಣ ಆಗಿರಲಿ ಅಂತ. ಅಥವಾ ವೈಟ್ ರೈಸ್ ಜೊತೆ ಇದನ್ನು ಅನ್ನದ ರಸಮ್ ಸೇರಿಸ್ಕೊಂಡು ಕುಡಿದು ಚೆನ್ನಾಗಿರುತ್ತೆ. ಫೈನಲ್ ಅಂತ ಆಯಿತು. ಇನ್ನೊಂದು 2 ನಿಮಿಷ ಇದು ಕುದಿ ಬಂದ ಮೇಲೆ ನಾನು ಇಳಿಸ್ಬಿಟ್ಟು ಹೇಗಿದೆ ಟೇಸ್ಟು ಅಂತ ಹೇಳ್ತೀನಿ. ನೋಡ್ತಾ ಇರಿ ಹಾಗೆ ವಿಡಿಯೋ. ಯಾವುದೋ ಮುಗ್ತೀವಿ. ಓಕೆ, 10 ನಿಮಿಷದಲ್ಲಿ ಕುಕ್ಕಿಂಗ್ ಆದರೂ ಕೂಡ ಇಷ್ಟೊಂದು ಸೆಕೆಂಡ್ ಬೇಸಿಗೆ ಕಾಲ ಅಲ್ವಾ. ನೋಡೋಣ ಈಗ ಹೇಗಾಗಿದೆ ಅಂತ. ಮುಂದೆ ಬಂದು ರಸಮ್ ತೋರಿಸಿ ನೋಡಿ. ಅದ್ಭುತವಾಗಿ, ಸುಂದರವಾಗಿ, ಟೇಸ್ಟಾಗಿ ಬಂದಿದೆ ರಸಮ್ಮು. ಇದನ್ನು ನಾನು ಸರ್ವ್ ಮಾಡ್ತೀನಿ ನೋಡಿ ಒಂದು ಬಾಣಲೆಯಲ್ಲಿ. ನೋಡಿ ರಸಮ್ಮು. ವಾ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನಾಗಿ ನೋಡಿಸಿ ನೋಡಿ. ಯಾವುದೇ ಹೋಟ್ಲಲ್ಲಿ ಏನು ಕಮ್ಮಿ ಇಲ್ದಿರ ಒಂದು ಬಿಸಿ ಬಿಸಿಯಾದ ರಸಮ್ ಗಮ್ ಅಂತ ಇದೆ. ಮೆಣಸು, ಜೀರಿಗೆ, ಕರಿಮೆಣಸು, ನಾಟಿ ಕರಿಬೇವು ಸೊಪ್ಪು, ಟೊಮೊಟ, ಅರಿಶಿನ, ಉಪ್ಪು ಮತ್ತು ಹುಣಸೆಹಣ್ಣು. ಸೂಪರಾಗಿದೆ. ಟೇಸ್ಟ್ ಹೇಗಿದೆ ಅಂತ ಮಾಡಿ ಹೇಳ್ತೀನಿ.